ಹಾರೋಗೇರಿ ಕ್ರಾಸ್ನಿಂದ ಲೀಲಾ ಮಠದವರೆಗೆ ಮಾಜಿ ಶಾಸಕ ಪಿ ರಾಜೀವ್ ನೇತೃತ್ವದಲ್ಲಿ ಬೃಹತ್ ತಿರಂಗ ಯಾತ್ರೆ 80ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೋಗೇರಿ ಕ್ರಾಸ್ನಿಂದ ಹಾರೋಗೇರಿ ಪಟ್ಟಣದ ಲೀಲಾ ಮಠದವರೆಗೆ ಬಿಜೆಪಿ ಕಾರ್ಯಕರ್ತರಿಂದ ಅದ್ಧೂರಿ ತಿರಂಗ ಯಾತ್ರೆ ನಡೆಯಿತು. ಕುರ್ಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ನಡೆದ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಬೈಕ್ ಸವಾರರು ಭಾಗವಹಿಸಿದ್ದರು. ಬೈಕ್ಗಳಿಗೆ ರಾಷ್ಟ್ರಧ್ವಜ ಕಟ್ಟಿಕೊಂಡು ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕರ್ತರು ತಿರಂಗ ಯಾತ್ರೆಯಲ್ಲಿ ಉತ್ಸಾಹದಿಂದ ಸಾಗಿದರು. ಹಾರೋಗೇರಿ ಕ್ರಾಸ್ನಿಂದ ಆರಂಭವಾದ ಯಾತ್ರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಲೀಲಾ ಮಠದವರೆಗೆ ಸಾಗಿತು. ಮಾರ್ಗದುದ್ದಕ್ಕೂ ರಾಷ್ಟ್ರಭಕ್ತಿ ಘೋಷಣೆಗಳು ಮೊಳಗಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ಕುರ್ಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ ರಾಜೀವ್, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡುವ ಜೊತೆಗೆ ಯುವಜನರಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನ ಬೆಳೆಸುವ ಉದ್ದೇಶದಿಂದ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ತಿರಂಗ ಯಾತ್ರೆಯಲ್ಲಿ ಕುರ್ಚಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡಲ್ಗಿ, ಸುನಿಲ್ ಗೌಡ ಪಾಟೀಲ್, ಬಸವರಾಜ್ ಸಂಧಿ, ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಲ್ಲಿಂದ ಚನ್ನಬಸವೇಶ್ವರ ಮಠದಾಗ ನಾಷ್ಟ ವ್ಯವಸ್ಥೆ ಐತಿ. ಅದೆಲ್ಲರೂ ಹೋಗಿ ಗಾಡಿ ತಪ್ಪಿ ನಾಷ್ಟ ಮಾಡ್ಕೋಬೇಕು. ಸ್ವಾತಂತ್ರ್ಯ ದಿನೋತ್ಸವ ವಸಾಹತು ಶಾಹಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾರ್ದೋ ಒಬ್ಬರದ್ದು ಬಳಿ ಅಲ್ಲ. ಇದರ ಹಿಂದೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಇದೆ. ಪ್ರತಿಯೊಬ್ಬರ ತ್ಯಾಗ ಬಲಿದಾನಕ್ಕೆ ನಾವು ಗೌರವವನ್ನು ಕೊಡಲೇಬೇಕು. ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾರೆಲ್ಲ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ರು ಅವರೆಲ್ಲರನ್ನೂ ನಾವು ಪ್ರತಿನಿತ್ಯ ಪೂಜಿಸಬೇಕು. ಈ ಸ್ವಾತಂತ್ರ್ಯದ ಪ್ರತೀಕ ಆದಂತಹ ರಾಷ್ಟ್ರಧ್ವಜ, ಇದಕ್ಕೆ ಧ್ವಜ ಸಂಹಿತೆ ಅನ್ನುವಂತಹ ನಿಯಮವನ್ನು ಮಾಡಿ ಈ ಧ್ವಜವನ್ನು ಮುಟ್ಲಿಕ್ಕೆ ಜನಸಾಮಾನ್ಯನಿಗೆ ಅಧಿಕಾರ ಇರಲಿಲ್ಲ. ಈ ಧ್ವಜ ಹಾರಾಡಬೇಕು ಅಂದರೆ ಪಾರ್ಲಿಮೆಂಟು, ವಿಧಾನಸೌಧ, DC ಕಚೇರಿ, ಸರ್ಕಾರಿ ಕಚೇರಿಗಳು ಇಷ್ಟು ಕಟ್ಟಡಗಳ ಮೇಲೆ ಮಾತ್ರ ಹಾರಾಡ್ತಿದ್ವು. ಯಾರಾದರೂ ಈ ಧ್ವಜವನ್ನು ಮುಟ್ಟಿದ್ರೆ ಅವ್ರ ಮೇಲೆ ಧ್ವಜ ಸಂಹಿತೆ ಉಲ್ಲಂಘನೆ ಪ್ರಕರಣ ದಾಖಲಾಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಭಾವೈಕ್ಯತೆಯ, ರಾಷ್ಟ್ರದ ಸಾರ್ವಭೌಮತ್ವತೆಯ ಪ್ರತೀಕ ಈ ಸ್ವತಂತ್ರ ಧ್ವಜ ಪ್ರತಿಯೊಬ್ಬರ ಮನೆ ಮೇಲೂ ಹಾರಾಡಬೇಕು. ಪ್ರತಿಯೊಬ್ಬ ನಾಗರಿಕನಿಗೂ ಈ ಧ್ವಜವನ್ನು ಹಾರಿಸುವಂತಹ, ಹಿಡ್ಕೊಳ್ಳುವಂತಹ, ಅಪ್ಕೊಳ್ಳುವಂತಹ ಹಕ್ಕು ಇದೆ ಅಂತ ಹೇಳಿ ಧ್ವಜ ಸಂಹಿತೆಗೆ, ಫ್ಲ್ಯಾಗ್ ಕೋಡ್ಗೆ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಮನೆ ಮನೆಗೂ ಧ್ವಜ ದಿನಾಚರಣೆ ಹರ್ ಘರ್ ತಿರಂಗ ಈ ಯಾತ್ರೆಯನ್ನು ಹಾರೋಗೇರಿ ಕ್ರಾಸ್ನಿಂದ ನೂರಾರು ಬೈಕ್ಗಳಲ್ಲಿ ರ್ಯಾಲಿ ಮಾಡೋದ್ರ ಮೂಲಕ ಇಲ್ಲಿ ಚನ್ನವೃಷಭೇಂದ್ರ ಮಠದವರೆಗೆ, ಹಾರೋಗೇರಿಯವರೆಗೆ ಮಾಡಿದ್ದೀವಿ. ಸೊ ನಾನು ತಮ್ಮ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾನೆ, ಈ ಧ್ವಜ ನಮ್ಮ ಸಾರ್ವಭೌಮತ್ವದ ಪ್ರತೀಕವಾಗಿ ನಮ್ಮೆಲ್ಲರ ಮನೆಯ ಮೇಲೂ ಹಾರಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾನೆ. ಎಲ್ಲರಿಗೂ ನಮಸ್ಕಾರ.